ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸ್ಯಾರಿ ಕಲರ್ ಬಂದು ಬ್ಲ್ಯಾಕ್ ಮತ್ತು ಬ್ಲೂ ಅಲ್ಲಿದೆ. ಫಸ್ಟ್ ಬ್ಲ್ಯಾಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಆಲ್ರೆಡಿ ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ವಿತ್ ಟ್ಯಾಸಲ್ಸ್ ಮತ್ತು ವಿತೌಟ್ ಟ್ಯಾಸಲ್ಸ್ ಎರಡು ರೀತಿಯೂ ಹಾಕ್ಬೋದು. ನಾನು ಫಸ್ಟ್ ವಿತೌಟ್ ಟ್ಯಾಸಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾಟ್ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಟೂ ಚೈನ್ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಇದಾದಮೇಲೆ 4 ಚೈನ್, ಒಂದು ಡಬಲ್ ಕ್ರೋಶೆನ ಹಾಕೋಬೇಕು. ಡಬಲ್ ಕ್ರೋಶೆನ ಸ್ವಲ್ಪ ಜಿಗ್ಜ್ಯಾಗ್ಗಿಂತ ಕೆಳಗೆ ಹಾಕೋಬೇಕು, ಒಂಚೂರು ಕೆಳಗೆ. ಯಾವಾಗಲೂ ಸೇಮ್ ಜಿಗ್ಜ್ಯಾಗ್ ಪಾಯಿಂಟಲ್ಲಿ ಹಾಕೋಬೇಕಿತ್ತು, ಈಗ ಅದಕ್ಕಿಂತ ಒಂಚೂರು ಕೆಳಗೆ ಹಾಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಅದರ ಪಕ್ಕದಲ್ಲಿ. ನಾನು ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್. ಇದ್ರ ಬದಲು ಬಿಗ್ ಸೈಜ್ ಪರ್ಲ್ ಕೂಡ ತೊಗೋಬೋದು. ಇದು ಡಾರ್ಕ್ ಕಲರ್ ಸ್ಯಾರಿ ಇರೋದ್ರಿಂದ ನಾನು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್, ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಸೇಮ್ ಪಾಯಿಂಟಲ್ಲಿ ಇರಬೇಕು, ಅಂದರೆ ಪ್ರೀವಿಯಸ್ ಡಬಲ್ ಕ್ರೋಶೆ ಪಕ್ಕನೇ ಹಾಕೋಬೇಕು. ವಿ ಶೇಪ್ ಥರ ಬರುತ್ತೆ, ಮಧ್ಯ ಒಂದು ಬೀಡ್ ಮತ್ತು ವಿ ಶೇಪಲ್ಲಿ ಬರುತ್ತೆ. ಇದಾದಮೇಲೆ 4 ಚೈನ್ ಹಾಕೋಬೇಕು. ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಪ್ರೀವಿಯಸ್ ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ ಅದ್ರ ಒಳಗಡೆಯಿಂದ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಮತ್ತು ಸ್ಯಾರಿನ ಟರ್ನ್ ಮಾಡಿಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇಸಿಂದ ಫಿಲ್ ಮಾಡಬೇಕು. 4 to 5 ಸಿಂಗಲ್ ಕ್ರೋಶೇಸ್ನ ಹಾಕೋಬೋದು. ಇದಾದಮೇಲೆ ಇನ್ನೊಂದು ಡಬಲ್ ಕ್ರೋಶೆನ ಪ್ರೀವಿಯಸ್ ಡಬಲ್ ಕ್ರೋಶೆ ಎಲ್ಲ ಹಾಕ್ಕೊಂಡಿರ್ತೀವೋ ಅಲ್ಲೇ ಹಾಕೋಬೇಕು. ಮತ್ತು 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್, ಸೇಮ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಹಾಕೋಬೇಕು ಸ್ವಲ್ಪ ಕೆಳಗೆ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಒಂದು ಬೀಡ್ ತಗೊಂಡು ಚೈನ್ ಹಾಕಿ ಮತ್ತು ಸೇಮ್ ಪಾಯಿಂಟಲ್ಲಿ ಒಂದು ಡಬಲ್ ಕ್ರೋಶೆ. ಫೋರ್ ಚೈನ್ ಹಾಕೋಬೇಕು. ಸ್ಯಾರಿನ ಟರ್ನ್ ಮಾಡಿಕೊಂಡು ಪ್ರೀವಿಯಸ್ ಡಬಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಸ್ಯಾರಿನ ಟರ್ನ್ ಮಾಡಿಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇಸ್ನ ಹಾಕೋಬೇಕು. ಇದಾದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆನ ಸೇಮ್ ಪಾಯಿಂಟಲ್ಲಿ ಹಾಕೋಬೇಕು.
ಇದೇ ರೀತಿ ಕಂಪ್ಲೀಟ್ ಡಿಸೈನ್ ಮಾಡ್ಕೋಬೇಕು ಫಸ್ಟ್ ಲೈನ್ನ. ಫಸ್ಟ್ ಲೈನ್ ಮುಗಿದಿದೆ. ನಾನು ನಿಮಗೆ ಸಿಂಗಲ್ ಕ್ರೋಶೆ ಹಾಕೋದನ್ನ ತೋರಿಸಿದ್ದೆ, ಅಂದರೆ ಮಧ್ಯ ಸಿಂಗಲ್ ಕ್ರೋಶೆ ಹಾಕೋದನ್ನು. ಬಟ್ ಇದಕ್ಕೆ ನನಗೆ ಟ್ಯಾಸಲ್ಸ್ ಬೇಕಿತ್ತು. ಸೊ ನಾನು ಏನು ಮಾಡಿದ್ದೀನಿ, ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆಯಿಂದ ಶುರು ಮಾಡ್ತೀವಲ್ಲ, ಅದ್ರ ಬದಲು 4 ಚೈನ್ ಸಿಂಗಲ್ ಕ್ರೋಶೆ 2 ಟೈಮ್ಸ್ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶೇಸ್ನ ಹಾಕ್ಕೊಂಡಿದ್ದೀನಿ. ಮತ್ತು 3 ಟೈಮ್ಸ್ 3 ಚೈನ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಅಷ್ಟೇ ಡಿಫ್ರೆನ್ಸು. ಸಿಂಗಲ್ ಕ್ರೋಶೇಸ್ ಏನು ಹಾಕೋತೀವೋ ಅದ್ರ ಬದಲು 4 ಚೈನ್ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಫಸ್ಟ್ ಲೈನ್ ಮುಗಿದಿದೆ. ಈಗ ಸೆಕೆಂಡ್ ಲೈನ್ಗೆ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾಟ್ ಹಾಕಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 4 ಚೈನ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಏನಾದರೂ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೇಸ್ ಹಾಕ್ಕೊಂಡಿದ್ರೆ ಸೇಮ್ ಕೆಳಗೆ ಏನು ಮಾಡಿದ್ದೀರೋ ಅದೇ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ 2 ಟೈಮ್ಸ್, 2 ಚೈನ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಆಮೇಲೆ ಡಬಲ್ ಕ್ರೋಶೆ ಪಕ್ಕ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಬೀಡ್ ಮೇಲ್ಗಡೆ ಪಾಯಿಂಟಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ತ್ರಿಬಲ್ ಕ್ರೋಶೇಸ್ನ ಹಾಕೋಬೇಕು. 2 ಟೈಮ್ಸ್ ದಾರಾನ ಸುತ್ತಕೊಂಡು ಆ ಗ್ಯಾಪ್ ಒಳಗೆ ಹೋಗಿ 2 ದಾರನೂ 1 ಮಾಡಬೇಕು. ಮತ್ತು ದಾರಾನ ಸುತ್ತಕೊಂಡು 2 1 ಮಾಡಬೇಕು. ಇನ್ನೊಂದು ಸಲ ದಾರ ಸುತ್ತಕೊಂಡು 2 1 ಮಾಡಬೇಕು. ಇದೇ ಥರ ಇನ್ನೂ 3 ಸತಿ ಮಾಡ್ಕೋಬೇಕು. ಮೂರು ಸತಿ ಆಗಿದೆ ತ್ರಿಬಲ್ ಕ್ರೋಶೇಸ್. ಟೋಟಲ್ 4 ತ್ರಿಬಲ್ ಕ್ರೋಶೇಸ್ ಇರಬೇಕು. ಇದಾದಮೇಲೆ 3 ಚೈನ್ಸ್ ಹಾಕೋಬೇಕು. ಅಂದರೆ ಈ ತ್ರಿಬಲ್ ಕ್ರೋಶೇನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೇನ ಗ್ಯಾಪ್ ಒಳಗೆ ಹಾಕೋಬೇಕು. ಸೊ ಇದು ಒಂದು ಪೆಟಲ್ ಥರ ಆಯಿತು. ಇದೇ ಥರ ಇನ್ನೂ 2 ಪೆಟಲ್ ಮಾಡ್ಕೋಬೇಕು. ಮತ್ತು ತ್ರಿಬಲ್ ಕ್ರೋಶೇಸ್ 4 ಟೈಮ್ಸ್ ಮಾಡ್ಕೋಬೇಕು. ಇದಾದಮೇಲೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 3 ಚೈನ್ ಒಂದು ಸಿಂಗಲ್ ಕ್ರೋಶೆ. ಮತ್ತು 4 ಟೈಮ್ ತ್ರಿಬಲ್ ಕ್ರೋಶೇಸ್ನ ಹಾಕೋಬೇಕು. ಇದಾದಮೇಲೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೇಸ್ನ ಹಾಕೋಬೇಕು. ಇದು ಹಾಕ್ಕೊಂಡ್ರೆ 3 ಪೆಟಲ್ಸ್ ರೆಡಿ ಆಯಿತು. ಈ ರೀತಿ ಕಾಣುತ್ತೆ. ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫೋರ್ ಚೈನ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಟ್ಯಾಸಲ್ಸ್ ಬರುತ್ತೆ. ಟ್ಯಾಸಲ್ಸ್ ಬೇಡ ಅನ್ನೋರು ಸಿಂಗಲ್ ಕ್ರೋಶೆ 2 ಟೈಮ್ಸ್ ಹಾಕ್ಕೊಂಡು 2 ಚೈನ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಅಂದರೆ ಕೆಳಗೆ ಏನು ಮಾಡಿರ್ತೀವೋ ಅದನ್ನೇ ಮೇಲ್ ಮಾಡಬೇಕು. ಮತ್ತು
ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೇಸ್ ಗ್ಯಾಪಲ್ಲಿ 4 ತ್ರಿಬಲ್ ಕ್ರೋಶೇಸ್ನ ಹಾಕೋಬೇಕು. ಮತ್ತು 3 ಚೈನ್, ಒಂದು ಸಿಂಗಲ್ ಕ್ರೋಶೆ ಅದೇ ಗ್ಯಾಪಲ್ಲಿ, ಮತ್ತು 4 ತ್ರಿಬಲ್ ಕ್ರೋಶೇಸ್, ತ್ರೀ ಚೈನ್, ಒಂದು ಸಿಂಗಲ್ ಕ್ರೋಶೆ ಅದೇ ಗ್ಯಾಪಲ್ಲಿ, ಮತ್ತು 4 ತ್ರಿಬಲ್ ಕ್ರೋಶೇಸ್, ಇದ್ರದ್ದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದೇ ಥರ ಕಂಪ್ಲೀಟ್ ಲೈನ್ ಮಾಡ್ಕೋಬೇಕು. ಇದು ಈ ರೀತಿ ಫ್ಲವರ್ ಥರ ಕಾಣುತ್ತೆ. ಏನಾದ್ರು ಟ್ಯಾಸಲ್ಸ್ ಬೇಡ ಅಂದರೆ ಈ ಗ್ಯಾಪ್ ಕಮ್ಮಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಡಿಸೈನ್ ಕಂಪ್ಲೀಟಾಗಿ ಮುಗ್ದಿದೆ. ಟ್ಯಾಸಲ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನು ಕಂಪ್ಲೀಟ್ ಬ್ಲ್ಯಾಕಲ್ಲಿ ಟ್ಯಾಸಲ್ಸ್ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಆಲ್ಟರ್ನೇಟಿವ್ ಆಗಿ ಕೂಡ ಹಾಕೋಬೋದು. ಈ ರೀತಿ ಕಾಣಿಸ್ತಾ ಇದೆ. ಇದು ಸಿಂಪಲ್ ಡಿಸೈನ್. ಓವರಾಲ್ ಡಿಸೈನ್ ಒಂದು 3 ಅವರ್ಸಿಂದ 4 ಅವರ್ಸಲ್ಲಿ ಮುಗ್ದೋಗುತ್ತೆ. ಚೆನ್ನಾಗಿ ಕೂಡ ಕಾಣುತ್ತೆ. ಥ್ಯಾಂಕ್ ಯು.